ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಚರಣೆಯನ್ನು ಮಾಡಬೇಕಾಗಿರುವಂಥ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಹಾಗೆ ಯಾಕೆ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ, ವಿಶೇಷತೆ ಏನಿದೆ, ಜೊತೆಗೆ ಈ ಏಕಾದಶಿ ಆಚರಣೆಯನ್ನು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುವೇ ಆಚರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಮಹತ್ವ ಮತ್ತಷ್ಟು ದುಪ್ಪಟ್ಟು ಅಂತಲೇ ಹೇಳ್ಬೋದು. ಹಾಗೆ ಯಾವ ಒಂದು ತಿಥಿ ಮತ್ತು ಸಮಯ ಇದೆ, ಹಾಗೆ ಯಾವ ಸಮಯದಲ್ಲಿ ಪಾರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಾಳೆ ಫೆಬ್ರವರಿ 24ನೇ ತಾರೀಕು ಸೋಮವಾರ ನಾವು ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಾದಂತಹ ವಿಜಯ ಏಕಾದಶಿಯ ಆಚರಣೆಯನ್ನು ಮಾಡ್ತಿದ್ದೀವಿ. ಹೆಸರಲ್ಲೇ ತಿಳಿದಿರೋ ಹಾಗೆ ವಿಜಯ ಅಂದರೆ ಸಕಲ ಕಾರ್ಯಗಳಲ್ಲೂ ಕೂಡ ವಿಜಯವನ್ನು ದೊರಕಿಸಿಕೊಡುವಂತಹ ಒಂದು ಏಕಾದಶಿ ಅಂತಲೇ ಹೇಳ್ಬೋದು. ಈ ಏಕಾದಶಿಯ ಮಹಾತ್ಮೆ ಏನಿದೆ, ಯಾಕೆ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು, ಹಾಗೆ ಇದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಯಾವ ಉಲ್ಲೇಖ ಇದೆ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳಿದಂತಹ ಈ ಒಂದು ವ್ರತವನ್ನು ಧರ್ಮರಾಜ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮನು ದೃಷ್ಟಾಂತದೊಂದಿಗೆ ತಿಳಿಸ್ತಾರಂತೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತೆ ಹಾಗೂ ಲಕ್ಷ್ಮಣನ ಸಹಿತವಾಗಿ 14 ವರ್ಷ ವನವಾಸಕ್ಕೆ ಹೊರಡ್ತಾರೆ. ಅರಣ್ಯದ ಮಧ್ಯದಲ್ಲಿ ಪಂಚವಟಿ ಎಂಬ ಸ್ಥಳದಲ್ಲಿ ವಾಸವಾಗಿರ್ತಾರೆ. ಅಲ್ಲಿಯೇ ಸೀತೆಯ ಅಪಹರಣ ಆಗಿರುತ್ತೆ. ಇದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಹಾಗೆ ಶ್ರೀರಾಮದೇವರು ಸೀತೆಯನ್ನು ಹುಡುಕುತ್ತಾ ಸಾಗುತ್ತಿರ್ತಾರೆ. ಮರಣಾವಸ್ಥೆಯಲ್ಲಿದ್ದಂತಹ ಜಟಾಯು ರಾವಣನೇ ಸೀತೆಯನ್ನು ಅಪಹರಿಸಿದ ಸುದ್ದಿ ತಿಳಿಸಿ ಶ್ರೀರಾಮನಿಂದ ಮುಕ್ತಿಯನ್ನು ಹೊಂತಾನೆ. ಕಾಡಿನಲ್ಲಿ ಸೀತಾನ್ವೇಷಣೆಯಲ್ಲಿ ನಿರತನಾಗಿದ್ದಂತಹ ಶ್ರೀರಾಮದೇವರಿಗೆ ಹನುಮಂತನೊಂದಿಗೆ ಗೆಳೆತನ ಬೆಳೆಯುತ್ತದೆ. ಮಾತೆ ಸೀತೆಯನ್ನು ರಾವಣ ಲಂಕೆಯ ಅಶೋಕವನದಲ್ಲಿ ಇರಿಸಿರುವುದಾಗಿ ಹನುಮಂತನಿಂದ ತಿಳಿದು ಬರುತ್ತೆ. ನಂತರ ಹನುಮಂತ ದೇವರು ಲಂಕೆಯನ್ನು ಸುಟ್ಟು ಸೀತೆಗೆ ಮುದ್ರಿಕೆಯನ್ನು ಕೊಟ್ಟು ಬರ್ತಾರೆ. ವಾಯುಪುತ್ರನಾದಂತಹ ಹನುಮಂತ ಸಾಗರವನ್ನೇ ಹಾರಿ ಲಂಕೆಯನ್ನು ತಲುಪಿದ ಹಾಗೆ ಮರಳಿ ಸುದ್ದಿಯನ್ನು ಕೂಡ ತರ್ತಾನೆ. ಆದರೆ ಮಾನವನಾಗಿ ಹಾಗೆ ವಾನರ ಸಹಿತನಾಗಿ ಶ್ರೀರಾಮದೇವರು ಸಮುದ್ರವನ್ನು ದಾಟೋದು ಹೇಗೆ? ಶ್ರೀರಾಮ ಸಮುದ್ರದ ಹತ್ತಿರ ಬಂದು ನೋಡ್ತಾರೆ. ಸಮುದ್ರದಲ್ಲಿರುವಂತಹ ಭಯಂಕರ ಒಂದು ಜಲಚರಗಳನ್ನು ನೋಡಿ, ಹಾಗೆ ದೊಡ್ಡದಾದಂತಹ ಜಲರಾಶಿ, ಇಂತಹ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪಿ ಸೀತೆಯನ್ನು ಕರೆತರುವುದಾದರೂ ಹೇಗೆ ಅಂತ ಚಿಂತಿತರಾಗಿರ್ತಾರೆ. ನಂತರ ಶ್ರೀರಾಮದೇವರು ಲಕ್ಷ್ಮಣನನ್ನು ಕುರಿತು ಯಾವ ಪುಣ್ಯದ ಫಲದಿಂದ ನಾವು ಈ ಸಮುದ್ರವನ್ನು ದಾಟಬಲ್ಲೆವು ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾರೆ, ಆದಿಪುರುಷನಾದಂತಹ ನಿನಗೆ ತಿಳಿಯದ್ದು ಯಾವುದಿದೆ, ಆದರೂ ಸಮೀಪದಲ್ಲಿರುವ ಕುಮಾರ ದ್ವೀಪದಲ್ಲಿ ಋಷಿಗಳ ಆಶ್ರಮವಿದೆ, ಅಲ್ಲಿ ಹೋಗಿ ಅವರ ಸಲಹೆಯನ್ನು ಕೇಳೋಣ ಅಂತ ಲಕ್ಷ್ಮಣ ಶ್ರೀರಾಮದೇವರಿಗೆ ಹೇಳ್ತಾರೆ. ಶ್ರೀರಾಮಚಂದ್ರನನ್ನು ನೋಡಿದಂತಹ ಮಹರ್ಷಿಗಳಿಗೆ ಬಹಳನೇ ಆನಂದ ಆಗುತ್ತೆ. ವಿಷ್ಣುವಿನ ಅವತಾರವೇ ಆದಂತಹ ಶ್ರೀರಾಮ ತನ್ನ ಆಶ್ರಮಕ್ಕೆ ಬಂದಿದ್ದಾನೆ ಅಂತ ಎಂತಹ ಭಾಗ್ಯ ಇದು ಅಂತ ಅವರು ಹೇಳ್ತಾರೆ. ಜೊತೆಗೆ ಶ್ರೀರಾಮನು ತನ್ನ ಆಶ್ರಮಕ್ಕೆ ಬಂದ ಕಾರಣವೇನು ಅಂತ ಕೂಡ ಅವರು ಕೇಳ್ತಾರೆ. ಆಗ ಶ್ರೀರಾಮದೇವರು ತಾನು ಈ ಭಯಂಕರವಾದಂಥ ಸಮುದ್ರವನ್ನು ದಾಟಿ ರಾಕ್ಷಸ ರಾಜ ಲಂಕಾಧೀಶ ರಾವಣನೊಡನೆ ಹೋರಾಡಿ ಗೆಲುವನ್ನು ಸಾಧಿಸಿ ಸೀತೆಯನ್ನು ಮರಳಿ ಕರೆತರಬೇಕು, ಅದಕ್ಕಾಗಿ ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಋಷಿಗಳು, ನಿನ್ನ ಸಹೋದರ ಲಕ್ಷ್ಮಣ ಹಾಗೂ ವಾನರ ಸೈನ್ಯದ ಸಹಿತವಾಗಿ ವಿಜಯ ಏಕಾದಶಿ ವ್ರತವನ್ನು ಆಚರಿಸು, ಖಂಡಿತವಾಗಲೂ ನಿಮಗೆ ವಿಜಯ ಲಭಿಸುತ್ತದೆ ಅಂತ ಹೇಳ್ತಾರೆ. ಸ್ವತಃ ವಿಷ್ಣುದೇವರೇ ಶ್ರೀರಾಮನಾಗಿ ಅವತರಿಸಿದ್ದರೂ ಕೂಡ ಋಷಿಯ ಉಪದೇಶದಂತೆಯೇ ವಿಜಯ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾರೆ. ಇದರ ಫಲವಾಗಿ ಅವರು ರಾವಣನೊಡನೆ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಕಲ ಕಾರ್ಯಗಳು ವಿಜಯ ಆಗಬೇಕು ಅಂದರೆ, ಹಾಗೆ ಯಾವುದೇ ಕೆಲಸಗಳು ಬಹಳಷ್ಟು ಅಡೆತಡೆಗಳಿದೆ, ಯಾವುದರಲ್ಲೂ ಕೂಡ ಯಶಸ್ಸು ಸಿಗ್ತಿಲ್ಲ, ಜಯ ಸಿಗ್ತಿಲ್ಲ ಅನ್ನೋರು ಕೂಡ ಈ ಒಂದು ಏಕಾದಶಿಯಂದು ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ದಿನ ನೀವು ಉಪವಾಸದ ಆಚರಣೆಯನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ಆಚರಣೆಯನ್ನು ಮಾಡಿಕೊಂಡು ಮರುದಿನ ನೀವು ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ನಾವು ಈಗಾಗಲೇ ವಿಜಯ ಏಕಾದಶಿಯನ್ನು ಸೋಮವಾರ ಅಂದರೆ ನಾಳೆ ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದಾಯಿತು.
ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಫೆಬ್ರವರಿ 23ನೇ ತಾರೀಕೆ, ಅಂದರೆ ಇವತ್ತೇ ಭಾನುವಾರನೇ ಮಧ್ಯಾಹ್ನ 1:55 ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗಿದೆ. ಆದರೆ ನಾವು ಸೂರ್ಯೋದಯದ ಅನುಗುಣವಾಗಿ ನಾವು ಏಕಾದಶಿ ತಿಥಿ ಉಪವಾಸವನ್ನು ಹಾಗೆ ಆಚರಣೆಯನ್ನು 24ನೇ ತಾರೀಕೆ ಮಾಡಬೇಕಾಗುತ್ತೆ. ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ನಮಗೆ 1:44 ಮಧ್ಯಾಹ್ನದ ವೇಳೆ ಫೆಬ್ರವರಿ 24ನೇ ತಾರೀಕು, ಅಂದರೆ ನಾಳೆ ಮಧ್ಯಾಹ್ನ 1:44 ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ. ಇನ್ನು ಏಕಾದಶಿ ಎಂದು ನಾವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಸಂಕಲ್ಪದ ಸಮಯದಲ್ಲೂ ಕೂಡ ಅಷ್ಟೇ ನಿಮ್ಮ ಎಲ್ಲ ಕೋರಿಕೆಗಳೇನಿದೆ, ಇಚ್ಛೆ ಏನಿದೆ ಅದೆಲ್ಲವನ್ನು ಕೂಡ ಕೇಳ್ಕೊಳ್ಳಿ. ಹಾಗೆ ಉಪವಾಸನೂ ಕೂಡ ಅಷ್ಟೇ, ನಿಮ್ಮ ಯಥಾಶಕ್ತಿ ಯಾವ ರೀತಿ ನೀವು ಉಪವಾಸವನ್ನು ಮಾಡ್ತೀರಾ. ಈಗ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತೀವಿ ಅಂದರೆ ನಾನು ನನ್ನ ಶಕ್ತಿ ಅನುಸಾರವಾಗಿ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಳ್ಳೇಬೇಕು. ಹಾಗೆ ಇನ್ನು ನೀವೇನಾದರೂ ಅದೂ ನಮಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಫಲಹಾರಗಳನ್ನು ಹಾಗೆ ಒಂದು ಉಪಹಾರಗಳನ್ನು ಅಂದರೆ ತಿಂಡಿಯನ್ನು ತೆಗೆದುಕೊಂಡೇನಾದರೂ ಅವಲಕ್ಕಿ ಅಥವಾ ಸಜ್ಜಿಗೆ ಈ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡೇ ನೀವು ಹೇಳ್ಕೊಳ್ಬೇಕಾಗತ್ತೆ. ಹಾಗೆ ಇವತ್ತಿನ ರಾತ್ರಿ ನೀವು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ. ಹಾಗೆ ನಾಳೆ ದಿನ ಸಂಪೂರ್ಣ ಏಕಾದಶಿ ಉಪವಾಸವನ್ನು ಏನು ಆಚರಣೆಯನ್ನು ಮಾಡ್ತೀವಿ ಅವತ್ತಿನ ದಿನ ಒಂದು ಅಗಳು ಕೂಡ ಅನ್ನವನ್ನು ನಾವು ತಿನ್ನೋ ಹಾಗೆ ಇಲ್ಲ. ಯಾಕೆ ಎಲ್ಲವನ್ನು ಕೂಡ ಈಗಾಗಲೇ ಬಹಳಷ್ಟು ಏಕಾದಶಿ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಸಾಧ್ಯ ಆದಷ್ಟು ನಿಮಗೆ ಉಪವಾಸ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಈ ಏಕಾದಶಿ ದಿನಗಳಲ್ಲಿ ನೀವು ಅನ್ನದ ಪದಾರ್ಥಗಳನ್ನು ಅನ್ನದ ಸೇವನೆಯನ್ನು ಮಾಡೋಕ್ಕೆ ಹೋಗಬೇಡಿ. ನಂತರ ಮರುದಿನ ಬೇಕಿದ್ರೆ ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡಿಕೊಂಡು ಹಾಗೆ ಒಂದು ಪಾರಣೆಯ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಏಕಾದಶಿ ದಿನ ಸಂಪೂರ್ಣವಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಪದಾರ್ಥಗಳು ಜೊತೆಗೆ ಧಾನ್ಯಗಳು ಹಾಗೆ ಉಳಿದಂತೆ ಕಾಳುಗಳಾಗಿರ್ಬೋದು ಈ ಎಲ್ಲವನ್ನು ಕೂಡ ನಾವು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ. ನಂತರ ಅನ್ನವನ್ನು ಕೂಡ ತಿನ್ನೋ ಹಾಗಿಲ್ಲ. ಹಾಗಾಗಿ ಏಕಾದಶಿಯ ಆಚರಣೆಯನ್ನು ಮಾಡಿ ತಪ್ಪದೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡ್ರೆ ಹಾಲು ಹಣ್ಣನ್ನು ಕೂಡ ದೇವರಿಗೆ ನೈವೇದ್ಯವನ್ನು ಮಾಡಬಹುದು. ಅಥವಾ ನೀವು ಸಂಪೂರ್ಣವಾಗಿ ನೀರನ್ನು ಕುಡಿದೇ ನಾವು ಉಪವಾಸವನ್ನು ಮಾಡ್ತೀವಿ ಅಂತಂದರೆ ನೀವು ನೈವೇದ್ಯ ಏನು ಇಡುವಂಥ ಅವಶ್ಯಕತೆ ಇಲ್ಲ. ನೀವು ಹಾಗೆ ದೀಪವನ್ನು ಹಚ್ಚಿ ನೀವು ಒಂದು ಸಕ್ಕರೆಯನ್ನಾದರೂ ಇಟ್ಟು ನಮಸ್ಕಾರವನ್ನು ಮಾಡ್ಕೊಳ್ಬಹುದು. ಆದರೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡಿ. ಇನ್ನು ನಾಳೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳಿ ಅಂತ ಹೇಳಿದ್ದೆ. ಇದು ಈಗಾಗಲೇ ಬಹಳಷ್ಟು 1-2-3 ಸಾರಿ ನಾನು ತಿಳಿಸಿದ್ದೀನಿ. ಏಕಶ್ಲೋಕಿ ರಾಮಾಯಣ ಅಂತ. ಯಾರಿಗೆ ಸಂಪೂರ್ಣವಾಗಿ ರಾಮಾಯಣವನ್ನು ಓದೋಕ್ಕೆ ಆಗಲ್ಲ ಅಥವಾ ಓದೋಕ್ಕೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಸರಳವಾಗಿ ಈ ಏಕಶ್ಲೋಕಿ ರಾಮಾಯಣವನ್ನು ಕೇಳ್ಬೋದು. ಏಕಶ್ಲೋಕಿ ರಾಮಾಯಣವನ್ನು ಹೇಳಿದ್ರೆ ಪೂರ್ತಿ ಸಂಪೂರ್ಣ ರಾಮಾಯಣವನ್ನೇ ಪಠಿಸಿದಷ್ಟು ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾಳೆ ದಿನ ಬಹಳ ಸರಳವಾಗಿರುವಂಥ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಹಾಗೆ ತುಂಬ ಸರಳ ಮಂತ್ರಗಳನ್ನು ಹೇಳ್ಕೊಂಡಷ್ಟು ನಿಮಗೆ ಫಲ ಬೇಗ ಅಂತಲೇ ಹೇಳ್ತಾರೆ. ಹಾಗಾಗಿ ಎಲ್ಲ ರೋಗಗಳು ಅಥವಾ ಎಲ್ಲ ತೊಂದರೆಗಳಿಗೆ ನಿವಾರಣೆ ಅಂದರೆ ಅದು ನಾರಾಯಣನ ನಾಮಸ್ಮರಣೆ, ಹಾಗೆ ಅಂದರೆ ಅಷ್ಟಾಕ್ಷರಿ ಮಂತ್ರ ಅಂತಲೇ ಹೇಳ್ತೀವಿ. ಹಾಗಾಗಿ ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಎಲ್ಲ ಸರಳವಾಗಿರುವಂಥ ಮಂತ್ರಗಳನ್ನು ನಾವು ಕೆಲಸವನ್ನು ಮಾಡ್ತಾ ಕೂಡ ನಾವು ಮನಸ್ಸಿನಲ್ಲಿ ಉಚ್ಚಾರಣೆಯನ್ನು ಮಾಡ್ಕೊಳ್ಬೋದು. ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು. ಸಾಧ್ಯ ಆದರೆ ಹರೇ ಕೃಷ್ಣ ಮಹಾಮಂತ್ರವನ್ನು 16 ಬಾರಿ ಹೇಳಿದ್ರು ಕೂಡ ಬಹಳಷ್ಟು ವಿಶೇಷ. ಹಾಗಾಗಿ ನಾಳೆ ಅದನ್ನು ಕೂಡ ಹೇಳ್ಕೊಳ್ಳಿ. ಜೊತೆಗೆ ಏಕಶ್ಲೋಕಿ ರಾಮಾಯಣವನ್ನು ಕೂಡ ಹೇಳ್ಕೊಳ್ಳಿ. ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂದರೆ 3 ಬಾರಿ ಏಕಶ್ಲೋಕಿ ರಾಮಾಯಣವನ್ನು ಹೇಳ್ಕೊಳ್ಬೋದು. ಏಕಶ್ಲೋಕಿ ರಾಮಾಯಣ. ಆದೌ ರಾಮ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಹೇ ತದ್ದಿ ರಾಮಾಯಣಂ. ಇಷ್ಟೇ ಶ್ಲೋಕ. ಇದು ಏಕಶ್ಲೋಕಿ ರಾಮಾಯಣ ಅಂತ. ಹಾಗಾಗಿ ಬಹಳ ಸರಳವಾಗಿದೆ. ನೀವು ನಾಳೆ ದಿನ ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ಕುಳಿತುಕೊಂಡು ಈ ಒಂದು ಏಕಶ್ಲೋಕಿ ರಾಮಾಯಣವನ್ನು ಹೇಳ್ಕೊಳ್ಬೋದು. ಅಥವಾ ಪ್ರತಿದಿನ ಹೇಳ್ತೀನಿ ಅಂದ್ರೂ ಕೂಡ ನೀವು ಪ್ರತಿದಿನವೂ ಕೂಡ ರಾಮಾಯಣವನ್ನು ಓದಿದಾಗ ಎಷ್ಟು ಫಲ ಸಿಗುತ್ತೆ ಅಷ್ಟೇ ಫಲವನ್ನು ನೀವು ಈ ಏಕಶ್ಲೋಕಿ ರಾಮಾಯಣವನ್ನು ಓದಿದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ
ಪುರಾಣಗಳಲ್ಲೂ ಕೂಡ ತಿಳಿಸಲಾಗಿದೆ. ಹಾಗಾಗಿ ನಾಳೆ ದಿನ ತಪ್ಪದೆ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ. ಇನ್ನು ಪೂಜಾ ಸಮಯ ಏನು ಅಂತ ನೋಡಿದ್ರೆ, ಬೆಳಗ್ಗೆ ಯಾವಾಗಲೂ ಕೂಡ ಹೇಳೋ ಹಾಗೆ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆದರೆ ಪೂಜೆಯನ್ನು ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದ ಒಂದು ಸಮಯ ಏನಿದೆ ಅಂದರೆ, ಬೆಳಗ್ಗೆ 5:04 5:53 ಕೂಡ ಬ್ರಾಹ್ಮಿ ಮುಹೂರ್ತ ಇದೆ. ಈ ಒಂದು ಸಮಯದಲ್ಲೂ ಕೂಡ ನೀವು ಬೆಳಗ್ಗೆ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂತ ಅನ್ನೋರು ಪುನಃ ಒಂದು ಪಂಚಕರಹಿತವಾದಂಥ ಮುಹೂರ್ತವನ್ನು ನೋಡಿದ್ರೆ, ಬೆಳಗ್ಗೆ 6:41 7:46 ಕೂಡ ಈ ಒಂದು ಸಮಯದಲ್ಲೂ ಕೂಡ ಉತ್ತಮವಾಗಿದೆ. ನೀವೇನಾದರೂ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ಅನ್ನೋರಿದ್ದರೆ, ನಾಳೆ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನಲ್ಲಿ ನಿಮ್ಮ ಏನು ಕೋರಿಕೆ ಇದೆ ಅದೆಲ್ಲವೂ ಕೂಡ ನೆರವೇರಲಿ, ಹಾಗೆ ಎಲ್ಲ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ ವಿಜಯ ಪ್ರಾಪ್ತಿಯಾಗಲಿ ಅಂತೇಳಿ ನೀವು ನಾಳೆ ದಿನ ಸಂಕಲ್ಪವನ್ನು ಮಾಡಿಕೊಂಡು ದೇವರಿಗೆ ನಿಮ್ಮ ಯಥಾಶಕ್ತಿ ಉಪವಾಸದ ಆಚರಣೆ ಹಾಗೆ ಪೂಜೆಗಳನ್ನು ಮಾಡಿಕೊಳ್ಳಿ. ಮರುದಿನ ಒಂದು ಪಾರಣೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಆ ಒಂದು ಸಮಯದಲ್ಲಿ ಅನ್ನದ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡಿ ನೀವು ದಾನವನ್ನು ನಿಮ್ಮ ಯಥಾಶಕ್ತಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾಗುತ್ತೆ. ಅಥವಾ ನಿಮಗೆ ಅನುಕೂಲ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗಾದರೂ ಅನ್ನದಾನವನ್ನು ಕೂಡ ಮಾಡಬಹುದು. ಅಥವಾ ನಿಮ್ಮ ಕೈಲಿ ಏನಾಗುತ್ತೆ ಒಟ್ಟಿನಲ್ಲಿ ದಾನ ಅಂತ ಏನಾದರೂ ನೀವು ಏಕಾದಶಿ ಆಚರಣೆಯನ್ನು ಮಾಡಿ ಕೊಟ್ಟರೆ ದ್ವಾದಶಿ ದಿನ ಬಹಳಷ್ಟು ಒಳ್ಳೆಯದು. ಅಥವಾ ಆ ಒಂದು ಸಮಯದಲ್ಲಾಗಲಿ ಅಥವಾ ಆವಾಗ ಯಾರೂ ಕೂಡ ಸಿಗಲಿಲ್ಲ ಅಂದ ಪಕ್ಷದಲ್ಲೂ ಕೂಡ ಹಸುಗಳಿಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀವು ಆಹಾರವನ್ನು ಕೊಡ್ಬೋದು. ಅಥವಾ ನೀವು ಬೇರೆ ಒಂದು ಸಮಯದಲ್ಲಿ ಕೊಡ್ತೀನಿ ಅಂದರೆ ನೀವು ಒಂದು ಪೂಜೆ ಎಲ್ಲ ಮಾಡ್ಕೊಂಡ ನಂತರ ಅಂದರೆ ಪಾರಣಿ ದ್ವಾದಶಿ ಎಂದು ದಾನವನ್ನು ಕೊಡ್ತಿರಲ್ಲ ಅವರ ಹೆಸರು ಹೇಳಿ ಅಥವಾ ಇಂಥವರಿಗೆ ಒಂದು ದಾನವನ್ನು ನಾನು ಕೊಡ್ತೀನಿ ಅಂತ ಹೇಳಿ ನೀವು ಅದನ್ನು ತೆಗೆದಿಟ್ಟು ನಂತರ ಬೇಕಿದ್ದರೂ ಹೋಗಿ ನೀವು ದೇವಸ್ಥಾನಗಳಲ್ಲಾಗಲಿ ಅಥವಾ ಒಂದು ಹಸುವಿಗಾಗಲಿ ನೀವು ಕೊಡಬಹುದು. ಈ ಪ್ರಕಾರವಾಗಿ ನಾಳೆ ದಿನ ಎಲ್ಲರೂ ಕೂಡ ತಪ್ಪದೆ ವಿಜಯ ಏಕಾದಶಿ ಆಚರಣೆಯನ್ನು ಮಾಡಿ ಭಗವಂತನ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ. ಮತ್ತು ಈ ಮಾಹಿತಿ ಏನಾದರೂ ಅನುಕೂಲ ಆಗಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.